ಒಂದೆರಡು ಮೂರು ದಿವಸ ಎಪಿಸೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದೀಗ ಪ್ರತಿಯೊಬ್ಬರದು ಸಿದ್ದರಾಮಯ್ಯವ್ರದ್ದು ಮಾಡಿದ್ವಿ, ಕಾಂಗ್ರೆಸ್ ಪಾರ್ಟಿದು ಮಾಡಿದ್ವಿ, ಬಾಂಗ್ಲಾ ಕಥೆಗಳು ಮಾಡಿದ್ವಿ. ಈಗ ಯಡಿಯೂರಪ್ಪನವ್ರದ್ದು ಆಲ್ರೆಡಿ ಒಂದೆರಡು ಎಪಿಸೋಡ್ ಆಗಿದೆ. ಯಡಿಯೂರಪ್ಪನವರಿಗೆ ದಸರಾ ಅಂದರೆ ಸಖತ್ ಇಷ್ಟವಂತೆ. ಚಿಕ್ಕಂದಿನಲ್ಲಿ ದಸರಾ ನೋಡೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ರು, ಮುಂದೆ ಯಾವ ಮಟ್ಟಿಗೆ ಬೆಳೆದ್ರು, ಆಮೇಲೆ ದಸರಾಗೆ ಏನು ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು. ನೋಡಿ ಎಂಥ ಅವಕಾಶಗಳು. ಈ ಕಥೆ ಇವತ್ತಿನ ಯಡಿಯೂರಪ್ಪ ಜೀವನಯಾನದಲ್ಲಿ. ಅಂದು ದಸರಾ ನೋಡಲು ಕಾಸಿರಲಿಲ್ಲ. ಮುಂದೆ ದಸರಾ ಉದ್ಘಾಟಿಸುವ ಭಾಗ್ಯ. ಯಡಿಯೂರಪ್ಪಗೆ ಮಂಡ್ಯದಲ್ಲಿದ್ದಾಗ ದಸರಾ ನೋಡೋದು ಬಲು ಇಷ್ಟವಾದ ಸಂಗತಿ. ಆದ್ರೆ ದುಡ್ಡೇ ಇರ್ತಿರ್ಲಿಲ್ಲ. 2 ಆನೆ ಕೊಟ್ಟು ದಿನಪೂರ್ತಿ ಬಾಡಿಗೆ ಸೈಕಲ್ ತೆಗೆದುಕೊಂಡು ಮೈಸೂರಿಗೆ ದಸರಾ ನೋಡಲು ಹೋಗ್ತಿದ್ರಂತೆ. ಆ ಕಾಲದಲ್ಲಿ 2 ಆನೆ ಹೊಂದಿಸೋದೇ ದೊಡ್ಡ ಕಷ್ಟವಾಗಿತ್ತು. ಆದ್ರೂ ದಸರಾ ನೋಡದೆ ಬಿಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಸೈಕಲ್ ಓಡಿಸುತ್ತಾ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಬೆಳೆದ್ರು ಅಂದ್ರೆ ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ಸಿಎಂ ಆಗಿ ಅದೇ ದಸರಾ ಉದ್ಘಾಟನೆ ಮಾಡಿದ್ರು. ಯಾರ ಹಣೆ ಬರಹದಲ್ಲಿ ಏನಿದೆಯೋ ಗೊತ್ತಿಲ್ಲ. ಕಷ್ಟ, ಪರಿಶ್ರಮ, ನಿಷ್ಠೆ, ಹೋರಾಟ ಮನೋಭಾವನೆಯ ವ್ಯಕ್ತಿಗಳು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೆಲ್ತಾರೆ ಅನ್ನೋದಕ್ಕೆ ಯಡಿಯೂರಪ್ಪ ಸ್ಪಷ್ಟ ಉದಾಹರಣೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕಷ್ಟಜೀವಿ. ಈಗ ಸುಖ ಬಂದಿರಬಹುದು. ಆದ್ರೆ 50-55 ವರ್ಷಗಳ ಹಿಂದೆ ನಿಂಬೆಹಣ್ಣು ಮಾರಿಕೊಂಡು ಜೀವನ ಸಾಗಿಸುವ ದಿನಗಳನ್ನ ನೆನಪಿಸಿಕೊಂಡ್ರೆ ನಿಜಕ್ಕೂ ಅಂತಹ ಹೋರಾಟದ ಬದುಕು ಇಂದು ದಾರಿ ತೋರಿಸಿದೆ ಅಂತ ಅನ್ನಿಸುತ್ತೆ. ಯಡಿಯೂರಪ್ಪನವರು ನಿಂಬೆಹಣ್ಣು ಮಾರುತ್ತಿದ್ದ ಮಂಡ್ಯದ ಮಾರುಕಟ್ಟೆ ಇಂದು ಹಾಳಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಿನ ರಾಜಕಾರಣಿಗಳು ಒಮ್ಮೆ MLA ಆದರೂ ಸಾಕು, ಕೋಟಿ 72ರಿಂದ ಶುರು ಮಾಡಿರ್ತಾರೆ ಯಡಿಯೂರಪ್ಪನವರು. 2006 ತನಕ ಒಂದು ಮಂತ್ರಿ ಕೂಡ ಆಗಿರಲಿಲ್ಲ ಅವರು. ವಿರೋಧ ಪಕ್ಷ ಮತ್ತೊಂದು 2006 ಆಗಿದೆ ಅಂದರೆ 30-35 ವರ್ಷ ಇಡೀ ಜೀವನಯಾನ. ಅಲ್ಲಿ ತನಕ ಏನೂ ಇಲ್ಲ. ಆಮೇಲೆ ಸುಖ ನೋಡಿದ್ದವರು ಅಟ್ಲೀಸ್ಟು. ಒಂದೆರಡು ಮೂರು ದಿವಸ ಎಪಿಸೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದೀಗ ಪ್ರತಿಯೊಬ್ಬರದು ಸಿದ್ದರಾಮಯ್ಯವ್ರದ್ದು ಮಾಡಿದ್ವಿ, ಕಾಂಗ್ರೆಸ್ ಪಾರ್ಟಿದು ಮಾಡಿದ್ವಿ, ಬಾಂಗ್ಲಾ ಕಥೆಗಳು ಮಾಡಿದ್ವಿ. ಈಗ ಯಡಿಯೂರಪ್ಪನವ್ರದ್ದು ಆಲ್ರೆಡಿ ಒಂದೆರಡು ಎಪಿಸೋಡ್ ಆಗಿದೆ. ಯಡಿಯೂರಪ್ಪನವರಿಗೆ ದಸರಾ ಅಂದರೆ ಸಖತ್ ಇಷ್ಟವಂತೆ. ಚಿಕ್ಕಂದಿನಲ್ಲಿ ದಸರಾ ನೋಡೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ರು, ಮುಂದೆ ಯಾವ ಮಟ್ಟಿಗೆ ಬೆಳೆದ್ರು, ಆಮೇಲೆ ದಸರಾಗೆ ಏನು ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು. ನೋಡಿ ಎಂಥ ಅವಕಾಶಗಳು. ಈ ಕಥೆ ಇವತ್ತಿನ ಯಡಿಯೂರಪ್ಪ ಜೀವನಯಾನದಲ್ಲಿ. ಅಂದು ದಸರಾ ನೋಡಲು ಕಾಸಿರಲಿಲ್ಲ. ಮುಂದೆ ದಸರಾ ಉದ್ಘಾಟಿಸುವ ಭಾಗ್ಯ. ಯಡಿಯೂರಪ್ಪಗೆ ಮಂಡ್ಯದಲ್ಲಿದ್ದಾಗ ದಸರಾ ನೋಡೋದು ಬಲು ಇಷ್ಟವಾದ ಸಂಗತಿ. ಆದ್ರೆ ದುಡ್ಡೇ ಇರ್ತಿರ್ಲಿಲ್ಲ. 2 ಆನೆ ಕೊಟ್ಟು ದಿನಪೂರ್ತಿ ಬಾಡಿಗೆ ಸೈಕಲ್ ತೆಗೆದುಕೊಂಡು ಮೈಸೂರಿಗೆ ದಸರಾ ನೋಡಲು ಹೋಗ್ತಿದ್ರಂತೆ. ಆ ಕಾಲದಲ್ಲಿ 2 ಆನೆ ಹೊಂದಿಸೋದೇ ದೊಡ್ಡ ಕಷ್ಟವಾಗಿತ್ತು. ಆದ್ರೂ ದಸರಾ ನೋಡದೆ ಬಿಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಸೈಕಲ್ ಓಡಿಸುತ್ತಾ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಬೆಳೆದ್ರು ಅಂದ್ರೆ ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ಸಿಎಂ ಆಗಿ ಅದೇ ದಸರಾ ಉದ್ಘಾಟನೆ ಮಾಡಿದ್ರು. ಯಾರ ಹಣೆ ಬರಹದಲ್ಲಿ ಏನಿದೆಯೋ ಗೊತ್ತಿಲ್ಲ. ಕಷ್ಟ, ಪರಿಶ್ರಮ, ನಿಷ್ಠೆ, ಹೋರಾಟ ಮನೋಭಾವನೆಯ ವ್ಯಕ್ತಿಗಳು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೆಲ್ತಾರೆ ಅನ್ನೋದಕ್ಕೆ ಯಡಿಯೂರಪ್ಪ ಸ್ಪಷ್ಟ ಉದಾಹರಣೆ.
ಮಾಜಿ ಸಿಎಂ ಯಡಿಯೂರಪ್ಪನವರು ಕಷ್ಟಜೀವಿ. ಈಗ ಸುಖ ಬಂದಿರಬಹುದು. ಆದ್ರೆ 50-55 ವರ್ಷಗಳ ಹಿಂದೆ ನಿಂಬೆಹಣ್ಣು ಮಾರಿಕೊಂಡು ಜೀವನ ಸಾಗಿಸುವ ದಿನಗಳನ್ನ ನೆನಪಿಸಿಕೊಂಡ್ರೆ ನಿಜಕ್ಕೂ ಅಂತಹ ಹೋರಾಟದ ಬದುಕು ಇಂದು ದಾರಿ ತೋರಿಸಿದೆ ಅಂತ ಅನ್ನಿಸುತ್ತೆ. ಯಡಿಯೂರಪ್ಪನವರು ನಿಂಬೆಹಣ್ಣು ಮಾರುತ್ತಿದ್ದ ಮಂಡ್ಯದ ಮಾರುಕಟ್ಟೆ ಇಂದು ಹಾಳಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಿನ ರಾಜಕಾರಣಿಗಳು ಒಮ್ಮೆ MLA ಆದರೂ ಸಾಕು, ಕೋಟಿ 72ರಿಂದ ಶುರು ಮಾಡಿರ್ತಾರೆ ಯಡಿಯೂರಪ್ಪನವರು. 2006 ತನಕ ಒಂದು ಮಂತ್ರಿ ಕೂಡ ಆಗಿರಲಿಲ್ಲ ಅವರು. ವಿರೋಧ ಪಕ್ಷ ಮತ್ತೊಂದು 2006 ಆಗಿದೆ ಅಂದರೆ 30-35 ವರ್ಷ ಇಡೀ ಜೀವನಯಾನ. ಅಲ್ಲಿ ತನಕ ಏನೂ ಇಲ್ಲ, ಆಮೇಲೆ ಸುಖ ನೋಡಿದ್ದವರು ಅಟ್ಲೀಸ್ಟು. ಒಂದೆರಡು 3 ದಿವಸ ಎಪಿಸೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದೀಗ ಪ್ರತಿಯೊಬ್ಬರದು ಸಿದ್ದರಾಮಯ್ಯವ್ರದ್ದು ಮಾಡಿದ್ವಿ, ಕಾಂಗ್ರೆಸ್ ಪಾರ್ಟಿದು ಮಾಡಿದ್ವಿ, ಬಾಂಗ್ಲಾ ಕಥೆಗಳು ಮಾಡಿದ್ವಿ. ಈಗ ಯಡಿಯೂರಪ್ಪನವ್ರದ್ದು ಆಲ್ರೆಡಿ 1-2 ಎಪಿಸೋಡ್ ಆಗಿದೆ. ಯಡಿಯೂರಪ್ಪನವರಿಗೆ ದಸರಾ ಅಂದರೆ ಸಖತ್ ಇಷ್ಟವಂತೆ. ಚಿಕ್ಕಂದಿನಲ್ಲಿ ದಸರಾ ನೋಡೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ರು, ಮುಂದೆ ಯಾವ ಮಟ್ಟಿಗೆ ಬೆಳೆದ್ರು, ಆಮೇಲೆ ದಸರಾಗೆ ಏನು ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು. ನೋಡಿ ಎಂಥ ಅವಕಾಶಗಳು. ಈ ಕಥೆ ಇವತ್ತಿನ ಯಡಿಯೂರಪ್ಪ ಜೀವನಯಾನದಲ್ಲಿ. ಅಂದು ದಸರಾ ನೋಡಲು ಕಾಸಿರಲಿಲ್ಲ. ಮುಂದೆ ದಸರಾ ಉದ್ಘಾಟಿಸುವ ಭಾಗ್ಯ. ಯಡಿಯೂರಪ್ಪಗೆ ಮಂಡ್ಯದಲ್ಲಿದ್ದಾಗ ದಸರಾ ನೋಡೋದು ಬಲು ಇಷ್ಟವಾದ ಸಂಗತಿ. ಆದ್ರೆ ದುಡ್ಡೇ ಇರ್ತಿರ್ಲಿಲ್ಲ. 2 ಆನೆ ಕೊಟ್ಟು ದಿನಪೂರ್ತಿ ಬಾಡಿಗೆ ಸೈಕಲ್ ತೆಗೆದುಕೊಂಡು ಮೈಸೂರಿಗೆ ದಸರಾ ನೋಡಲು ಹೋಗ್ತಿದ್ರಂತೆ. ಆ ಕಾಲದಲ್ಲಿ 2 ಆನೆ ಹೊಂದಿಸೋದೇ ದೊಡ್ಡ ಕಷ್ಟವಾಗಿತ್ತು. ಆದ್ರೂ ದಸರಾ ನೋಡದೆ ಬಿಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಸೈಕಲ್ ಓಡಿಸುತ್ತಾ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಬೆಳೆದ್ರು ಅಂದ್ರೆ ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ಸಿಎಂ ಆಗಿ ಅದೇ ದಸರಾ ಉದ್ಘಾಟನೆ ಮಾಡಿದ್ರು. ಯಾರ ಹಣೆ ಬರಹದಲ್ಲಿ ಏನಿದೆಯೋ ಗೊತ್ತಿಲ್ಲ. ಕಷ್ಟ, ಪರಿಶ್ರಮ, ನಿಷ್ಠೆ, ಹೋರಾಟ ಮನೋಭಾವನೆಯ ವ್ಯಕ್ತಿಗಳು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೆಲ್ತಾರೆ ಅನ್ನೋದಕ್ಕೆ ಯಡಿಯೂರಪ್ಪ ಸ್ಪಷ್ಟ ಉದಾಹರಣೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕಷ್ಟಜೀವಿ. ಈಗ ಸುಖ ಬಂದಿರಬಹುದು. ಆದ್ರೆ 50-55 ವರ್ಷಗಳ ಹಿಂದೆ ನಿಂಬೆಹಣ್ಣು ಮಾರಿಕೊಂಡು ಜೀವನ ಸಾಗಿಸುವ ದಿನಗಳನ್ನ ನೆನಪಿಸಿಕೊಂಡ್ರೆ ನಿಜಕ್ಕೂ ಅಂತಹ ಹೋರಾಟದ ಬದುಕು ಇಂದು ದಾರಿ ತೋರಿಸಿದೆ ಅಂತ ಅನ್ನಿಸುತ್ತೆ. ಯಡಿಯೂರಪ್ಪನವರು ನಿಂಬೆಹಣ್ಣು ಮಾರುತ್ತಿದ್ದ ಮಂಡ್ಯದ ಮಾರುಕಟ್ಟೆ ಇಂದು ಹಾಳಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಿನ ರಾಜಕಾರಣಿಗಳು ಒಮ್ಮೆ MLA ಆದರೂ ಸಾಕು, ಕೋಟಿ 72ರಿಂದ ಶುರು ಮಾಡಿರ್ತಾರೆ ಯಡಿಯೂರಪ್ಪನವರು. 2006 ತನಕ ಒಂದು ಮಂತ್ರಿ ಕೂಡ ಆಗಿರಲಿಲ್ಲ ಅವರು. ವಿರೋಧ ಪಕ್ಷ ಮತ್ತೊಂದು 2006 ಆಗಿದೆ ಅಂದರೆ 30-35 ವರ್ಷ ಇಡೀ ಜೀವನಯಾನ. ಅಲ್ಲಿ ತನಕ ಏನೂ ಇಲ್ಲ, ಆಮೇಲೆ ಸುಖ ನೋಡಿದ್ದವರು ಅಟ್ಲೀಸ್ಟು.